ಫೈನಲ್ ಟು ಫೈನಲ್ 3,65,000 ಇದನ್ನ ಮುಗಿಸ್ಕೊಟ್ಟು ಅಲ್ಲಿ ಕೊಡ್ತಾ ಇರೋದು. ಪ್ರೈಸಿಂಗ್ ಬಂದ್ಬಿಟ್ಟು ಡೈರೆಕ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 1,90,000 ಈ ಗಾಡಿನ ಕೊಡ್ತೀನಿ. 1,90,000 ಅಲೈ ಕಾಸ್ಟಿಂಗ್ ತುಂಬಾ ಜಾಸ್ತಿನೇ 40,000 ಅಲೈ ವೀಲ್ಸ್ ಹಾಕ್ಸಿದ್ದಾರೆ ಸರ್ ಕಸ್ಟಮರ್. ರ್ಯಾಪಿಡೋ 1.6 ಲೀಟರ್ ಆಂಬಿಷನ್ ಪ್ಲಸ್ ಬರುತ್ತೆ ಸರ್ ಈ ಗಾಡಿನ 2,75,000 ಕೊಡ್ತೀನಿ ಸರ್. ಪ್ರೈಸ್ ಮಾಡ್ತಾ ಇರೋದು 3,25,000, ಫೈನಲ್ ಟು ಫೈನಲ್ 2,95,000 ಮುಗಿಸ್ಕೊಡ್ತೀನಿ. ಸೂಪರ್. 3,25,000 3,25,000 ಸರ್. 91,000 ಡ್ರನ್ ಆಗಿದೆ ಸರ್. 4,50,000 ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. 8,50,000, ಫೈನಲ್ ಟು ಫೈನಲ್ 7,25,000 ಈ ಗಾಡಿ ನಾನು ಮುಗಿಸ್ಕೊಡ್ತೀನಿ ಸರ್. ಸರ್ ಹೇಳ್ತಾ ಇದ್ದೀರಾ 7,25,000? ಹೌದು ಸರ್, 7,25,000. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ಇವತ್ತು ನಾವು ಆಲ್ಫಾ ಮೋಟೋಬಾಲ್ಗೆ ಬಂದಿದ್ದೀವಿ. ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದು 6 months ಆಗಿದೆ. ಅಂಡ್ ನೆಕ್ಸ್ಟ್ ವೀಕ್ ಬಂದು ಆಸಿಫ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೂಪರ್ ಸರ್. ಸರ್ ಈಗ ಲೊಕೇಶನ್ ಎಲ್ಲಿ ಬಿಡೋಣ ಅಂಡ್ ಲೋನ್ ಬಗ್ಗೆ ಎಲ್ಲ ವೀಕ್ಷಕರಿಗೆ ಸರ್, ನಮ್ದು ಶೋರೂಮ್ ಎಲ್ಲರಿಗೆ ಗೊತ್ತಿರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಬನ್ನಾರ್ಘಟ್ಟ ಮೇನ್ ರೋಡ್ ಕೊಟ್ಟಿಗೆರೆ ಆಪೋಸಿಟ್ ಟು ಡಿಮಾರ್ಟ್ ಬರುತ್ತೆ. ಆಪೋಸಿಟ್ ಟು ಡಿಮಾರ್ಟ್. ಓಕೆ ಸರ್. ಅಂಡ್ ಲೋನ್ ಬಗ್ಗೆ ಎಲ್ಲ ಸರ್? ಸರ್ ಲೋನ್ ಬಗ್ಗೆ ನೋಡಿ, ಮೆಜೆಸ್ಟಿಕ್ ಇಂದ 100 ಕಿಲೋಮೀಟರ್ ರೇಡಿಯಸ್ ಇಂದ ಲೋನ್ ಬೇಕಂದ್ರೆ ಮಾಡ್ಕೊಡ್ತೀನಿ. ಹಾಗೂ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಫಸ್ಟ್ ಆಫ್ ಆಲ್ ಲೋನ್ ಆಗುತ್ತೆ, ಅದು ಸೆಕೆಂಡ್ರಿ. ಮೇನ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಅಪ್ ಟು 70 to 80% ಆರಾಮಾಗಿ ಲೋನ್ ಮಾಡ್ಕೊಡು. 80%. ಓಕೆ ಸರ್. ಹೌದು ಸರ್. ಅಂಡ್ ವೀಕ್ಷಕರಿಗೆ ನೀವು ನೋಡ್ಬೋದು, ಫುಲ್ ಶೇವಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಫುಲ್ ದೂರ ಬಿಯರ್ಡ್ ಇತ್ತು, ಯಾರೋ ತರ ಕಾಣಿಸ್ತಾ ಇದ್ದೀನಿ. ಅಂಡ್ ಬನ್ನಿ, ಆಗ್ಲಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಇಲ್ಲಿ ಕೆಳಗೆ ಕೂಡ ಚೆಕ್ ಮಾಡ್ಬೋದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ ನೋಡ್ಬೋದು, ನಮ್ಮ ಮುಂದೆ ಒಂದು ಸಿಯಾಜ್ ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳ್ಬಿಡ ಸರ್. ಇದು ಬಂದ್ಬಿಟ್ಟು ಮಾರುತಿ ಸಿಯಾಜ್ ZXi ಪ್ಲಸ್ ವೇರಿಯಂಟ್ ಗಾಡಿ. ಬಂದ್ಬಿಟ್ಟು 2015 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಇದು ಬಂದ್ಬಿಟ್ಟು 75,000 ಡ್ರೈವ್ ಆಗಿದೆ ಸರ್. ಇದು ನಾವು ನಿಮ್ಮನ್ನ ಆಫರ್ ಗೋಸ್ಕರ ಪ್ರೈಸ್ ಬಿಡ್ತಾ ಇರೋದು ಬರೀ 5,25,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 5,25,000 ಹೊಸದಂದ್ರೆ ಈಗ ಎಷ್ಟಿರುತ್ತೆ ಸರ್ ಇದು? ಸರ್ ಹೊಸ ಬೇಕಂದ್ರೆ ತಗೊಳಕ್ ಹೋದ್ರೆ ನಿಮ್ಗೆ 12.5 ಏನು ಲಕ್ಷ ಇದೆ ಹೋಗುತ್ತೆ ಈಗ. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡ್ಬೋದು, ಹಂಗೆ ನಮ್ಮ ಮುಂದೆ ಒಂದು ಟೊಯೋಟಾ ಇದೆ ಸರ್. ಸರ್ ಇದು ಬಂದ್ಬಿಟ್ಟು ಟೊಯೋಟಾ ಕೊರೋಲಾ ಆಲ್ಟಿಸ್ 1.8 ಲೀಟರ್ G ವೇರಿಯಂಟ್ ಬರುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು 1,50,000 ಓಡಿಸಿದೆ ಸರ್. ಸರ್ ಟೊಯೋಟಾ ಸ್ಪೆಷಾಲಿಟಿ ಏನಂದ್ರೆ 3 lakh ಇಂದ 4 lakh ಓಡಿದ್ರು ಇಂಜಿನ್ ಹಂಗೆ ಇರುತ್ತೆ ಸರ್. ಟೊಯೋಟಾ ಬಗ್ಗೆ ಗೊತ್ತಿದೆ ಸರ್. ಹೌದು ಸರ್. ಸೂಪರ್ ಇಂಜಿನ್ ಅದು ಸರ್. ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 6,95,000 ಈ ಗಾಡಿ ನಾ ಮಾಡ್ಕೊಡ್ತೀನಿ ಸರ್. 6,95,000. ಹೌದು ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಹುಂಡೈ ಎಲೆಂಟ್ರಾ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಹ್ಯುಂಡೈ ಎಲೆಂಟ್ರಾ 1.6 ಲೀಟರ್ ಟಾಪ್ ಎಂಡ್ ವೇರಿಯಂಟ್ ಸರ್. 1.8 ಲೀಟರ್ SX ಆಪ್ಷನಲ್ ಬರುತ್ತೆ ಸರ್. ಸಿಂಗಲ್ ಓನರ್ ಗಾಡಿ ವಿತ್ ವೆಂಟಿಲೇಟೆಡ್ ಸೀಟ್ಸ್, ಆಟೋಮೆಟಿಕ್ ಆಗಿರುತ್ತೆ ಸರ್. ಗಾಡಿ ಬಂದ್ಬಿಟ್ಟು 58,000 ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 6,95,000 ಕೋಟ್ ಮಾಡ್ತಾರೆ. ಅದು ಫೈನಲ್ ಟು ಫೈನಲ್ 5,95,000 ಮಾಡ್ಕೊಡ್ತೀನಿ. 5,95,000 ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್. ಹೌದು ಸರ್. ಓಕೆ. ಅಂಡ್ ನೆಕ್ಸ್ಟ್ ನೋಡಬಹುದು, ಒಂದು ಸ್ಕೋಡಾ ಇದೆ ಸರ್. ಇದು ಬಂದ್ಬಿಟ್ಟು ಸ್ಕೋಡಾ ಆಕ್ಟೇವಿಯಾ ಸರ್. ಇದು 2015 ಮಾಡಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 79,000 ಡ್ರೈವನ್ ಆಗಿದೆ ಸರ್. ಫುಲ್ಲಿ ಆಟೋಮೆಟಿಕ್ ಟಾಪ್ ಎಂಡ್ ಸರ್. ಎಲಿಗೆನ್ಸ್ ಇದು ವಿತ್ ಪ್ಯಾನೋರಾಮಿಕ್ ಸನ್ರೂಫ್. ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಸರ್. ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 7,25,000 ಗಾಡಿ ಮುಗಿಸ್ಕೊಡ್ತೀನಿ ಸರ್. 7,25,000. ಹೌದು ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ ಸರ್. ಇದು ಬಂದ್ಬಿಟ್ಟು ಹೋಂಡಾ ಸಿಟಿ 2015 ಮಾಡಲ್ ವಿ ವೇರಿಯಂಟ್ ಟಾಪ್ ಎಂಡ್ ಆಗಿ ಬರುತ್ತೆ ಸರ್. ಗಾಡಿ ಬಂದ್ಬಿಟ್ಟು 69,000 ಡ್ರೈವನ್ ಆಗಿದೆ ಸರ್. 69,000. ಹೌದು ಸರ್. ಏನೇನ್ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಫೀಚರ್ಸ್ ಟಾಪ್ ಎಂಡ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ ಸರ್. ರೆಡ್ ಏರ್ ಬ್ಯಾಗ್, 4 ಪವರ್ ವಿಂಡೋಸ್, AC ಸಿಸ್ಟಮ್, ಕಂಪನಿ ಫಿಟೆಡ್ ಸಿಸ್ಟಮ್, ರಿವರ್ಸ್ ಸೆನ್ಸರ್, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 5,95,000. ಫೈನಲ್ ಟು ಫೈನಲ್ 4,95,000 ಗಾಡಿ ನಾನು ಮುಗಿಸ್ಕೊಡ್ತೀನಿ ಸರ್. 4,90,000. ಹೌದು ಸರ್. 4,95,000 ಸರ್. 95. ಡೈರೆಕ್ಟ್ ಆನ್ ಟೇಬಲ್ ಬಂದ್ರೆ ಏನಾದ್ರು ಕಡಿಮೆ ಆಗ್ಬೋದಾ ಸರ್? ಇಲ್ಲ ಸರ್, ಅದು ಫಿಕ್ಸ್ ಪ್ರೈಸ್. ಯಾಕಂದ್ರೆ ಡೈರೆಕ್ಟ್ 1 ಲಕ್ಷ ಕಮ್ಮಿ ಮಾಡ್ಬಿಟ್ಟಿದೀವಿ. 4,95,000 ಈಗ ಪ್ರೈಸಿಂಗ್ ಡ್ರಾಪ್ ಆಗಿರೋದೇ ನೀವು ಹೇಳ್ತಾ ಇರೋದು? ಹೌದು ಸರ್, ಡೈರೆಕ್ಟ್ ಪ್ರೈಸ್ ಡ್ರಾಪ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಹೋಂಡಾ ಇಯಾನ್ ಇದೆ ಸರ್. ಇದು ಹ್ಯುಂಡೈ ಇಯಾನ್ 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು 65,000 ಡ್ರೈವ್ ಆಗಿದೆ ಸರ್.
ಸರ್ ಒಂದು ಟೂ ವೀಲರ್ ತಗೊಳಕ್ ಬದಲು ಈ ಕಾರ್ ನ ತಗೊಳ್ಬಹುದು, ಯಾಕಂದ್ರೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇರೋದು. ಪ್ರೈಸಿಂಗ್ ಬಂದ್ಬಿಟ್ಟು ಡೈರೆಕ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 1,90,000 ಈ ಗಾಡಿ ನಾ ಕೊಡ್ತೀನಿ. 1,90,000 ಅಲೈ ಕಾಸ್ಟಿಂಗ್ ತುಂಬಾ ಜಾಸ್ತಿನೇ. 40,000 ಅಲೈ ವೀಲ್ಸ್ ಹಾಕ್ಸಿದ್ದಾರೆ ಸರ್ ಕಸ್ಟಮರ್. ಟೈರ್ ಕಂಡೀಷನ್ 95% ಅಪ್ ಟು ಇದೆ. ಹೌದು ಸರ್. ಅಂಡ್ ನೆಕ್ಸ್ಟ್ ಹಂಗೆ ಸ್ಕೋಡಾ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ 1.6 ಲೀಟರ್ ಆಂಬಿಷನ್ ಪ್ಲಸ್ ಬರುತ್ತೆ ಸರ್ ಈ ಗಾಡಿನ. ಇದು ಬಂದ್ಬಿಟ್ಟು 2017 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 82,000 ಡ್ರೈವ್ ಆಗಿದೆ ಸರ್. 82,000. ಹೌದು ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 5,95,000. ಫೈನಲ್ ಟು ಫೈನಲ್ 5,25,000ಗೆ 17 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್. 5,25,000 ಸೂಪರ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಹಂಗೆ ನೋಡ್ಬೋದು ನಮ್ಮ ಮುಂದೆ ಇನ್ನೊಂದು ಹೋಂಡಾ ಸಿಟಿ ಇದೆ ಸರ್. ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೋಂಡಾ ಸಿಟಿ ಅಂದ್ರೆ ಫುಲ್ ಡಿಮಾಂಡ್, ಫುಲ್ ಕ್ರೇಜ್, ಫುಲ್ ಡಿಮಾಂಡ್ ಸರ್ ಇದು. ಸರ್ ಇದನ್ನ ಡೀಟೇಲ್ಸ್ ಹೇಳಕ್ ಹೋಗ್ರೆ 2010 ಮಾಡಲ್, ಥರ್ಡ್ ಓನರ್ ಆಗಿರುತ್ತೆ, ವಿ ವೇರಿಯಂಟ್ ಟಾಪ್ ಎಂಡ್. ಗಾಡಿ ಬಂದ್ಬಿಟ್ಟು 78,000 ಡ್ರೈವ್ ಆಗಿದೆ ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಮಾಡ್ತಾರೆ ಇರೋದು 3,25,000. ಫೈನಲ್ ಟು ಫೈನಲ್ 2,90,000ಗೆ ಮುಗಿಸ್ಕೊಡ್ತೀನಿ. 2,90,000. ಹೌದು ಸರ್. ಓಕೆ, ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಅಲ್ಲ ಸರ್? ಹೌದು ಸರ್, ಸ್ಕೋಡಾ ರ್ಯಾಪಿಡ್ ಆಂಬಿಷನ್. ಇದು ಆಂಬಿಷನ್ ಪ್ಲಸ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ ವೇರಿಯಂಟ್ ಆಗಿ ಬರುತ್ತೆ. ಗಾಡಿ ಬಂದ್ಬಿಟ್ಟು 69,000 ಡ್ರೈವ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿಯಲ್ಲಿ. ಇದ್ರ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದಕ್ಕೆ ಬಂದ್ಬಿಟ್ಟು 4,25,000 ನಾವು ಕೋಟಿಂಗ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 3,95,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. 3,90,000. ಹೌದು ಸರ್. ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಚೆಕ್ ಮಾಡ್ಬೋದು ಸರ್. ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ ಆಂಬಿಷನ್ ಸರ್. ಇದು ಬಂದ್ಬಿಟ್ಟು ಡೀಸೆಲ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಬರುತ್ತೆ. ಗಾಡಿ ಬಂದ್ಬಿಟ್ಟು 79,000 ಡ್ರೈವ್ ಆಗಿದೆ ಸರ್. ಸರ್ ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 3,25,000ಗೆ ಒಂದು ಡೀಸೆಲ್ ಒಳ್ಳೆ ಗಾಡಿ, 18ವರೆಗೂ ಮೈಲೇಜ್ ಬರುತ್ತೆ, ಆ ತರ ಗಾಡಿ ಕೊಡಿ. ಸೂಪರ್. 3,25,000. 3,25,000 ಸರ್. ಓಕೆ. ನೆಕ್ಸ್ಟ್ ನೋಡ್ಬೋದು ಒಂದು ಹುಂಡೈ ಎಕ್ಸೆಂಟ್ ಸರ್. ಓಕೆ. ಇದು ಬಂದ್ಬಿಟ್ಟು ಎಕ್ಸೆಂಟ್. ಯಾರಾದ್ರೂ ಲೇಡೀಸ್ ಓಡಿಸ್ಬೇಕಂದ್ರೆ ಒಳ್ಳೆ ಗಾಡಿ ಸರ್, ಯಾಕಂದ್ರೆ ಚಿಕ್ಕ ಗಾಡಿ ಪ್ಲಸ್ ಆಟೋಮೆಟಿಕ್ ಗಾಡಿ ಸರ್. ಇದು ಟಾಪ್ ಎಂಡ್ 2015 ಮಾಡಲ್, ಸಿಂಗಲ್ ಓನರ್, ಲೇಡಿ ಯೂಸ್ಡ್. ಗಾಡಿ ಬಂದ್ಬಿಟ್ಟು 91,000 ಡ್ರೈವ್ ಆಗಿದೆ ಸರ್. ಅಂಡ್ ಎಕ್ಸ್ಟ್ರಾ ಬೂಟ್ ಸ್ಪೇಸು ಇದೆ, ಚೆಕ್ ಮಾಡಬಹುದು. ಡೈಮಂಡ್ ಕಟ್ ಅಲಾಯ್ಸ್. ಅಂಡ್ ಪ್ರೈಸಿಂಗ್ ಎಲ್ಲ ಎಷ್ಟಿದೆ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 4,95,000. ಫೈನಲ್ ಟು ಫೈನಲ್ ಒಂದು 4,50,000ಗೆ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. 4,50,000. ಓಕೆ. ಅಂಡ್ ನೆಕ್ಸ್ಟ್ ನೋಡಬಹುದು ಒಂದು ಹುಂಡೈ ವರ್ನಾ ಇದೆ ಸರ್. ಇದು ಬಂದ್ಬಿಟ್ಟು ಹ್ಯುಂಡೈ ವರ್ನಾ 2012 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 80,000 ಡ್ರೈವ್ ಆಗಿದೆ. ಡೀಸೆಲ್ ಬರುತ್ತೆ ಸರ್ ನಿಮ್ಗೆ ಇದು. ಹೌದು. ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ನಾವು ಕೋಟ್ ಮಾಡ್ತಾ ಇರೋದು. ಇದು ವಿತ್ ಎನ್ಒಸಿ ಹೇಳ್ತಾ ಇರೋದು ಸರ್. ವಿತ್ ಕೆ ಬೇಕಂದ್ರೆ ಆನ್ ಟೇಬಲ್ ಬರ್ಲಿ ಮಾತಾಡೋಣ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ವಿತ್ ಎನ್ಒಸಿ 2,95,000. ಫೈನಲ್ ಟು ಫೈನಲ್ 2,75,000ಗೆ ಕೊಡ್ತೀನಿ ಸರ್. 2,75,000 ವಿತ್ ಎನ್ಒಸಿ. ವಿತ್ ಎನ್ಒಸಿ ಸರ್. ಓಕೆ. ನೆಕ್ಸ್ಟ್ ನೋಡಬಹುದು ಒಂದು ಹೋಂಡಾ ಸಿಟಿ ಇದೆ, ಲೇಟೆಸ್ಟ್ ವರ್ಷನ್ ಸರ್. ಇದು ಡೀಟೇಲ್ಸ್ ಸರ್. ಇದನ್ನು ಕೂಡ ಹೋಂಡಾ ಸಿಟಿ ಎಸ್ ವೇರಿಯಂಟ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು ಡೀಸೆಲ್. ನಿಮ್ಗೆ ಅಮ್ಮಮ್ಮ ಅಂದ್ರೆ ಆರಾಮಾಗಿ ಮೈಲೇಜ್ 20ವರೆಗೂ ಬರುತ್ತೆ ಸರ್. 2015 ಮಾಡಲ್. ಗಾಡಿ ಬಂದ್ಬಿಟ್ಟು 1,00,000 ಡ್ರೈವ್ ಆಗಿದೆ. ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್. ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 595 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 5,45,000ಗೆ ಗಾಡಿ ನಾ ಮುಗಿಸ್ಕೊಡ್ತೀನಿ. 5,45,000. ಹೌದು ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡಬಹುದು ಒಂದು ಫೋರ್ಡ್ ಇದೆ, ಆಸ್ಪೈರ್ ಅಲ್ಲ ಸರ್? ಹೌದು ಸರ್. ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಆಸ್ಪೈರ್ ಸರ್. ಇದು ಟೈಟಾನಿಯಂ 2017 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ವೇರಿಯಂಟ್ ಆಗಿ ಬರುತ್ತೆ. ಗಾಡಿ ಬಂದ್ಬಿಟ್ಟು 69,000 ಓಡಿದೆ ಸರ್ ಇದು. ಓಕೆ ಸರ್. ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 4,25,000ಗೆ ಗಾಡಿ ನಾ ಮುಗಿಸ್ಕೊಡ್ತೀನಿ ಸರ್. 4,25,000 ಸರ್. 4,25,000ಗೆ ಆಗುತ್ತೆ. ಅಂಡ್ ನೆಕ್ಸ್ಟ್ ನೋಡಬಹುದು ಇನ್ನೊಂದು ರ್ಯಾಪಿಡ್ ಇದೆ ಸರ್. ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಸರ್. ಇದು ಟಾಪ್ ಎಂಡ್. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಡಿರೋದು 79,000 ಓಡಿದೆ. 2013 ಮಾಡಲ್, ಸೆಕೆಂಡ್ ಓನರ್ ಬರುತ್ತೆ ಸರ್ ಗಾಡಿ. ಸೆಕೆಂಡ್ ಓನರ್. ಹೌದು ಸರ್. ಇದಕ್ಕೂ ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು 3,65,000. ಫೈನಲ್ ಟು ಫೈನಲ್ 3,25,000ಗೆ ಗಾಡಿ ನಾ ಮುಗಿಸ್ಕೊಡ್ತೀನಿ ಸರ್. 3,25,000. ಅಂಡ್ ಸ್ಕೋಡಾ ರ್ಯಾಪಿಡ್ ಕಲೆಕ್ಷನ್ಸ್ ತುಂಬಾನೇ ಇದೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಈ ವೆಹಿಕಲ್ ಅಲ್ಲಿ ಮಾರ್ಬಿನ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಹೌದು ಸರ್. ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ನೋಡಬಹುದು ಒಂದು ಲಕ್ಸುರಿಯಸ್ ವೆಹಿಕಲ್ BMW ಇದೆ ಸರ್. ಇದನ್ನ ಬಂದ್ಬಿಟ್ಟು 2013 ಮಾಡಲ್, ಲಕ್ಸುರಿ ಲೈನ್ ಸರ್. ಇದು 76,000 ಓಡಿದೆ ಸರ್. 76,000. ಹೌದು ಸರ್. ಇದನ್ನ ಕೋಟಿಂಗ್ ಪ್ರೈಸ್ ನಾವು ಹೇಳ್ತಾ ಇರೋದು
8,50,000 ಫೈನಲ್ ಟು ಫೈನಲ್ 7,25,000 ಗೆ ಗಾಡಿ ನಾನು ಮುಗಿಸ್ಕೊಡ್ತೀನಿ ಸರ್. ಏನ್ ಸರ್ ಹೇಳ್ತಾ ಇದೀರಾ 7,20,000? ಹೌದು ಸರ್, 7,25,000 13 ಮಾಡಲ್ ಸರ್ ಇದು. ಸೀರೀಸ್ 320 ನಾ ಇಲ್ಲ ಸರ್ 320D ಸರ್, 320D ಲಕ್ಸುರಿ ಲೈನ್. ಸೂಪರ್ ಆಗಿದೆ ಅಲ್ಲ ಸರ್. 7,25,000 ಹೌದು ಸರ್, 7,25,000 ಗೆ ಗಾಡಿ ನಾನು ಮುಗಿಸ್ಕೊಡ್ತೀನಿ ಸರ್. ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ನೋಡ್ಬೋದು ಒಂದು Volkswagen Vento ಇದೆ ಸರ್. ಇದು ಡೀಟೇಲ್ಸ್ ಸರ್ ಜರ್ಮನ್ ಲವರ್ಸ್ ಗೆ ಒಳ್ಳೆ ಗಾಡಿ ಸರ್ ಇದು. ವೆಂಟೋ ಹೈಲೈನ್ ಆಟೋಮೆಟಿಕ್ 2011 ಮಾಡಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 1 ಲಕ್ಷ ಡ್ರಿವನ್ ಆಗಿದೆ. ಜರ್ಮನ್ ಗಾಡಿಗೆ 1 ಲಕ್ಷ ಎಲ್ಲ ಏನ್ ಲೆಕ್ಕನೇ ಇಲ್ಲ ಸರ್. ಸೂಪರ್ ಇಂಜಿನ್ ಸರ್. ಹೌದು ಸರ್, ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ತಗೊಳ್ಳಿ ಕಸ್ಟಮರ್ ಫಸ್ಟ್, ಆಮೇಲೆ ಬೇಕಂದ್ರೆ ಮಾತಾಡೋಣ. ಇಲ್ಲ ಡೈರೆಕ್ಟ್ ಮೆಕ್ಯಾನಿಕ್ ಇಲ್ಲ ಯಾರಿದ್ರು ಕರ್ಕೊಂಡು ಬಂದು ತೋರಿಸ್ಬೋದು. ತೊಂದ್ರೆ ಇಲ್ಲ ಸರ್, ನೋ ಕಾಂಪ್ರಮೈಸ್. ನೀವು ಶೋರೂಮ್ ತಗೊಂಡ್ ಹೋಗ್ತೀರಾ ಅಂದ್ರೆ ಶೋರೂಮ್ಗೆ ತಗೊಂಡ್ ಹೋಗಿ, ಇಲ್ಲಾಂದ್ರೆ ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀರಾ ಅಂದ್ರೆ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ಮೆಕ್ಯಾನಿಕ್ ನ ಕರ್ಕೊಂಡು ಬಂದು ಶೋರೂಮ್ಗೆ ಯಾವ್ದು ತಗೊಂಡು ಹೋಗಿ ಚೆಕ್ ಮಾಡಿ. ತೊಂದ್ರೆ ಇಲ್ಲ ಸರ್. ಓಕೆ ಸರ್ ಇದನ್ನ ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು 3,95,000, ಫೈನಲ್ ಟು ಫೈನಲ್ 2,95,000 ಗೆ ಗಾಡಿ ನಾ ಮುಗಿಸ್ಕೊಡ್ತೀನಿ ಸರ್. 2,95,000. ಅಂಡ್ ನೆಕ್ಸ್ಟ್ ನೋಡ್ಬೋದು ಹಂಗೆ ನಮ್ಮ ಮುಂದೆ ಒಂದು ನಿಸಾನ್ ಸನಿ ಅಲ್ಲ ಸರ್ ಇದು? ಹೌದು ಸರ್, ನಿಸಾನ್ ಸನ್ನಿ 2011 ಮಾಡಲ್, XV ವೇರಿಯಂಟ್, ಸಿಂಗಲ್ ಓನರ್. ಗಾಡಿ ಬಂದ್ಬಿಟ್ಟು 1 ಲಕ್ಷ ಡ್ರೈವನ್ ಆಗಿದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ನಾವು ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 3,25,000 ಗೆ ಗಾಡಿ ನಾ ಮುಗಿಸ್ಕೊಡ್ತೀನಿ. 3,25,000 ಅಂಡ್ ಪೆಟ್ರೋಲ್ ಇಂಜಿನ್ ಆಗಿದೆ. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ, ಒಂದು ಸಡನ್ ವೆಹಿಕಲ್. ಅಂಡ್ ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು ಹೋಂಡಾ ಇದೆ ಸರ್. WRV ನಾ ಇದು? ಸರ್ CRV. CRV ನಾ? ಹೌದು ಸರ್. ಇದು ಬಂದ್ಬಿಟ್ಟು ಹೋಂಡಾ CRV 2007 ಮಾಡಲ್, 1,80,000 ಡ್ರಿವನ್ ಆಗಿದೆ ಸರ್ ಗಾಡಿ. ಸರ್ ಓಡಿಸಿರೋದು ಲೆಕ್ಕ ಇಲ್ಲ, ಮೇಂಟೈನ್ ಮಾಡಿರೋದು ಅದು ಲೆಕ್ಕ ಬರುತ್ತೆ ಸರ್. ಬಂದ್ಬಿಟ್ಟು ಕಸ್ಟಮರ್ ನೋಡ್ಕೊಳ್ಳಿ, ಆಮೇಲೆ ಮಾತಾಡಿ ಸರ್. 4x4 ಬರುತ್ತೆ. ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ನಾವು ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,85,000 ಕೊಡ್ತೀನಿ ಸರ್. 2,85,000. ಅಂಡ್ ನೆಕ್ಸ್ಟ್ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದಕ್ಕೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ 2016 ಮಾಡಲ್, ಸೆಕೆಂಡ್ ಓನರ್, ಆಲ್ ವೀಲ್ ಡ್ರೈವ್ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್ ಗಾಡಿ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ನಾವು ಹೇಳ್ತಾ ಇರೋದು 5,50,000, ಬಂಪರ್ ಆಫರ್, ಲಿಮಿಟೆಡ್ ಆಫರ್ 3,65,000 ಕೊಡ್ತೀನಿ ಸರ್ ಈ ಗಾಡಿ. 3,65,000. ಹೌದು ಸರ್. ಸೂಪರ್ ಆಗಿದೆ. ಒಂದು ಆರೆಂಜಿಶ್ ಕಲರ್, ಸನ್ರೈಸ್ ಕಲರ್ ಅಲ್ಲ ಸರ್ ಇದು? ಕಲರುನು ಇದಿದೆ, ಪ್ರೈಸ್ನು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸರ್. ಇದಕ್ಕೆ ಡಿಮ್ಯಾಂಡ್ ಇದೆಯಾ ಸರ್ ಡಸ್ಟರ್ದು? ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್. ನಾವು ಕೊಡೋದು ಪ್ರೈಸ್ ಯಾರು ಬಜಾರಲ್ಲೇ ಕೊಡಲ್ಲ ಸರ್. ಚೆನ್ನಾಗಿದೆ, ಅಲಾಯ್ಸು ಸೂಪರ್ ಆಗಿದೆ, ಕಂಪನಿ ಫಿಟೆಡ್. ಅಂಡ್ ನೆಕ್ಸ್ಟ್ ಒಂದು ಮರ್ಸಿಡೀಸ್ ಇದೆ ಸರ್. ಇದು ಸರ್ ಇದು ಬಂದ್ಬಿಟ್ಟು ಮರ್ಸಿಡೀಸ್ ಬೆನ್ಸ್ A180 ಸರ್. ಡೀಸೆಲ್ ವೇರಿಯಂಟ್ ಆಗಿ ಬರುತ್ತೆ, ಆಟೋಮೆಟಿಕ್. ಗಾಡಿ ಬಂದ್ಬಿಟ್ಟು 65,000 ಡ್ರಿವನ್ ಆಗಿದೆ ಸರ್. ಓಕೆ ಸರ್, ಇದಕ್ಕೆ ನಾವು ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು 11,50,000. ಫೈನಲ್ ಟು ಫೈನಲ್ 9,50,000 ಗೆ ಗಾಡಿ ನಾ ಮುಗಿಸ್ಕೊಡ್ತೀನಿ. 9,50,000. ಹೌದು ಸರ್. ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಒಂದು ಜಾಗ್ವಾರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2020 ಮಾಡಲ್, XC ವೇರಿಯಂಟ್ ಜಾಗ್ವಾರು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದ್ಬಿಟ್ಟು 42,000 ಹೊಡಿದೆ ಸರ್ ಗಾಡಿ. 42,000 ಡ್ರೈವನ್ ಆಗಿದೆ ಸರ್. ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಲಕ್ಸುರಿಯಲ್ಲಿ ಫೀಚರ್ಸ್ ಹೇಳಕ್ ಹೋಗಿದ್ರೆ ಹೇಳ್ತಾನೆ ಇರ್ಬೋದು. ಬೆಸ್ಟ್ ಗೂಗಲ್ ಮಾಡ್ಕೊಳ್ಳಿ ಸರ್ ಕಸ್ಟಮರ್ಸ್. ಡೈರೆಕ್ಟ್ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ. ಒಂದು ಡೈರೆಕ್ಟ್ ಆಗಿ ಮುಂದೆ ಬಂದ್ಬಿಟ್ಟು ಫಸ್ಟ್ ತಗೊಳ್ಳಿ ಸರ್ ಟೆಸ್ಟ್ ಡ್ರೈವ್, ಆಮೇಲೆ ಬೇಕಂದ್ರೆ ಮಾತಾಡೋಣ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 25 lakhs ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 22 lakhs 20 ಮಾಡಲ್ ಜಾಗ್ವಾರ್ ಕೊಡ್ತೀನಿ ಸರ್. ಸೂಪರ್. ಅಂಡ್ ನೆಕ್ಸ್ಟ್ ಒಂದು ಮರ್ಸಿಡೀಸ್ GL ಏನೋ ಇಲ್ಲ GLA 200 ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ಇದು ಬಂದ್ಬಿಟ್ಟು 2015 ಮಾಡಲ್, GLA 200 ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಸರ್ ಇದು. ಸರ್ ಗಾಡಿ ಬಂದ್ಬಿಟ್ಟು 95,000 ಡ್ರೈವನ್ ಆಗಿದೆ. ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 14,50,000 ನಾವು ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 12,50,000 ಗೆ ಕೊಡ್ತೀನಿ ಸರ್. 12,50,000 ಆಗುತ್ತೆ. ಹೌದು, ಸೂಪರ್ ಆಗಿದೆ. ಅಂಡ್ ಸ್ಟೇರಿಂಗು ಒಂದು ಏನ್ ಹೇಳ್ತಾರೆ ಅದಕ್ಕೆ, ಪೆಡಲ್ ಶಿಫ್ಟರ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ವರ್ಣ ಇದೆ, ಆಲ್ ವೈಟ್ ಕಲರ್ ಸರ್. ಇದು ಡೀಟೇಲ್ ಸರ್. ಡಿಮಾಂಡಿಂಗ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಟೋಮೆಟಿಕ್ ವರ್ಣ ಸರ್ ಇದು. 2015 ಮಾಡಲ್, ಸೆಕೆಂಡ್ ಓನರ್, SX ಆಪ್ಷನ್ ಬರುತ್ತೆ. ಗಾಡಿ ಬಂದ್ಬಿಟ್ಟು 92,000 ಡ್ರೈವನ್ ಆಗಿದೆ ಸರ್. ಇದಕ್ಕೆ ಚಿಕ್ಕಾಪಟ್ಟೆ ಡಿಮಾಂಡ್ ಜಾಸ್ತಿ ಸರ್. ಸುಮಾರು ಕಾಲ್ಸ್ ನಮಗೆ ವರ್ಣ ಐತೆ ಅಂತಾನೆ ಬರೋದು. ಇದು ಬಂದ್ಬಿಟ್ಟು 2015 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 92,000 ಡ್ರೈವನ್ ಆಗಿದೆ, ಆಟೋಮೆಟಿಕ್ ಪೆಟ್ರೋಲ್ ಆಗಿ ಬರುತ್ತೆ ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,95,000 ಹೇಳ್ತಾ ಇರೋದು ನಾವು. ಫೈನಲ್ ಪ್ರೈಸ್ 5,25,000 ಗೆ ಗಾಡಿ ನಾ ಮುಗಿಸ್ಕೊಡ್ತೀನಿ. 5,20,000. ಹೌದು ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಹೋಂಡಾ ಅಮೇಜ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಹೋಂಡಾ ಅಮೇಜ್ ಟಾಪ್ ಎಂಡ್ ಗಾಡಿ ಸರ್. ಇದು VX ಆಪ್ಷನಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ.
ಗಾಡಿ ಬಂದ್ಬಿಟ್ಟು ಬರೀ 52,000 ಓಡಿದೆ ಸರ್. 52,000. ಹೌದು ಸರ್, ಒಳ್ಳೆ ಮೈಲೇಜ್ ನೋಡೋರಿಗೆ ಒಳ್ಳೆ ಗಾಡಿನ ಅಂತಾನೆ ಹೇಳ್ಬೋದು. ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,95,000 ನಾವು ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 5,25,000ಗೆ ಗಾಡಿನ ಮುಗಿಸ್ಕೊಡ್ತೀನಿ. 5,20,000. ಹೌದು, 5,25,000. ಹೌದು ಸರ್. ಓಕೆ, ಅಂಡ್ ನೆಕ್ಸ್ಟ್ ಒಂದು ಟಾಟಾ ನೆಕ್ಸಾನ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು ಟಾಟಾ ನೆಕ್ಸಾನ್ XMS ವೇರಿಯಂಟ್ ಬರುತ್ತೆ ವಿತ್ ಸನ್ರೂಫ್. ಗಾಡಿ ಬಂದ್ಬಿಟ್ಟು ಬರೀ 22,000 ಡ್ರೋನ್ ಆಗಿದೆ ಸರ್. ಹೌದು ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ ನಾವು ಹೇಳ್ತಾ ಇರೋದು 7,95,000. ಫೈನಲ್ ಟು ಫೈನಲ್ 7,25,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ. 7,25,000ಗೆ ಒಂದು ಸೂಪರ್ ಆಗಿರುವ ಟಾಟಾ ನೆಕ್ಸಾನ್ ಚೆನ್ನಾಗಿದೆ. ನೆಕ್ಸ್ಟ್ ಹಂಗೆ ನೋಡಬಹುದು ಒಂದು ನಿಸಾನ್ ಟೆರಾನೋ ಅಲ್ಲ ಸರ್? ಹೌದು ಸರ್, ನಿಸಾನ್ ಟೆರಾನೋ ಸರ್. ಇದು 2020 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಬರುತ್ತೆ. ನಿಮ್ಗೆ ಆರಾಮಾಗಿ ಮೈಲೇಜ್ 18 ವರೆಗೂ ಬರುತ್ತೆ ಸರ್. ಇದು ಗಾಡಿ ಬಂದ್ಬಿಟ್ಟು 98,000 ಡ್ರೈವನ್ ಆಗಿದೆ ಸರ್. ಇದಕ್ಕೆ ಪ್ರೈಸಿಂಗ್ ನಾವು ಹೇಳ್ತಾ ಇರೋದು 7,95,000. ಫೈನಲ್ ಟು ಫೈನಲ್ 7,25,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ. 7,20,000 ಆಲ್ಮೋಸ್ಟ್ ಒಂದು ಡಸ್ಟರ್ ಸೇಮ್ ಅದೇ ಟೆರಾನೋ ನಿಸಾನ್ ಕಂಪನಿ ಸೇಮ್ ಸರ್. ಓಕೆ, ಅಂಡ್ ನೆಕ್ಸ್ಟ್ ನೋಡಬಹುದು ಒಂದು ಹೋಂಡಾ ಇದೆ ಸರ್, WRV ಸರ್. WRV. ಓಕೆ, ಇದು ಬಂದ್ಬಿಟ್ಟು ಹೋಂಡಾ WRV 2018 ಮಾಡೆಲ್ ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 1 ಲಕ್ಷ ಡ್ರೈವನ್ ಆಗಿದೆ. ಟಾಪ್ ಎಂಡ್ ವಿತ್ ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇದಕ್ಕೆ ನಾವು ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು 7 lakh ಸರ್. ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 6,80,000. ಫೈನಲ್ ಟು ಫೈನಲ್ 6,25,000 ಈ ಗಾಡಿ ನಾವು ಮುಗಿಸ್ಕೊಡ್ತೀನಿ. 6,25,000 ಸೂಪರ್ ಆಗಿದೆ. ಸೊ ವೀಕ್ಷಕರೇ, ನೆಕ್ಸ್ಟ್ ನೋಡಬಹುದು ಸೂಪರ್ ಆಗಿರೋ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಎಕೋ ಸ್ಪೋರ್ಟ್ 2013 ಮಾಡೆಲ್ ಟೈಟಾನಿಯಂ ವೇರಿಯಂಟ್ ಬರುತ್ತೆ ಸರ್. ಇದು ವಿತ್ ಪುಷ್ ಬಟನ್ ಸ್ಟಾರ್ಟ್, ಡೀಸೆಲ್ ಇಂಜಿನ್, ಮ್ಯಾನ್ಯಲ್ ಬರುತ್ತೆ ಸರ್. ಇದು ಸರ್, ಇದು ಹೆಡ್ಲೈಟ್ ಬಫಿಂಗ್ ಕಳ್ಸಿದ್ದೀನಿ. ನಾಳಿದ್ದು ಬರುತ್ತೆ, ಹಾಕ್ಸ್ಕೊಡ್ತೀನಿ ಸರ್. ಇದು ಒಳ್ಳೆ ಮೈಲೇಜ್, ಒಳ್ಳೆ ಬಿಲ್ಡಿಂಗ್ ಕ್ವಾಲಿಟಿ ಎಲ್ಲ ಹೇಳ್ಬಹುದು. ಇದನ್ನ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,030. ಇದನ್ನ ಕೋಟಿಂಗ್ ಪ್ರೈಸ್ ನಾವು ಹೇಳ್ತಾ ಇರೋದು 4,25,000. ಫೈನಲ್ ಟು ಫೈನಲ್ 4 lakhಗೆ ಮಾಡ್ಕೊಡ್ತೀನಿ ಸರ್, ರೌಂಡ್ ಫಿಗರ್. ಇದು 4 lakhsಗೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್. ಅಂಡ್ ನೆಕ್ಸ್ಟ್ ನೋಡಬಹುದು ಒಂದು ರೆನಾಲ್ಟ್ ಲಾಜಿ ಇದೆ ಸರ್. 8 ಸೀಟರ್ ನೋಡೋರಿಗೆ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ, ಹಾಗೂ ಒಳ್ಳೆ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2017 ಮಾಡೆಲ್ ವರ್ಲ್ಡ್ ಎಡಿಷನ್ ಸರ್. ಇದು ಲಿಮಿಟೆಡ್ ಎಡಿಷನ್ ಗಾಡಿ, ನಿಮ್ಗೆ ಡುವಲ್ ಟೋನ್ ಅಲ್ಲಿ ಬರುತ್ತೆ. 2017 ಮಾಡೆಲ್ ಥರ್ಡ್ ಓನರ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು 65,000 ಡ್ರೈವನ್ ಆಗಿದೆ ಸರ್. ಇದು ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ ನಾವು ಹೇಳ್ತಾ ಇರೋದು 6,30,000. ಫೈನಲ್ ಟು ಫೈನಲ್ 5,95,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. 5,90,000. ಹೌದು ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಒಂದು ಲಕ್ಸುರಿ ಸೀರೀಸ್ ಆಡಿ ಇದೆ ಸರ್, ಇದು ಡೀಟೇಲ್ಸ್. ಸರ್, ಯಾರಾದ್ರೂ ಪ್ರೀಮಿಯಂ ಗಾಡಿ, ಬೆಸ್ಟ್ ಗಾಡಿ ತಗೊಳ್ಬೇಕು ವಿತ್ ಕಮ್ಮಿ ಬಜೆಟ್ ಅಂದ್ರೆ ಈ ಗಾಡಿನ ತಗೊಳ್ಬಹುದು. ಇದು ಬಂದ್ಬಿಟ್ಟು ಆಡಿ Q5 3 ಲೀಟರ್ ಕಾಂಟ್ರೋ ಇಂಜಿನ್ ಬರುತ್ತೆ. 2011 ಮಾಡೆಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 1,40,000 ಡ್ರೈವನ್, 1,20,000 ಡ್ರೈವನ್ ಆಗಿದೆ ಸರ್. ಇದು ಸರ್, ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 9,50,000 ಸರ್. ಫೈನಲ್ ಟು ಫೈನಲ್ 8,50,000ಗೆ ನಿಮ್ಗೆ ಒಂದು 2011 ಮಾಡೆಲ್ ಆಡಿ Q5 ಕೊಡ್ತೀನಿ ಸರ್. 8,50,000 3 ಲೀಟರ್ ಕ್ವಾಟ್ರಾ ಇಂಜಿನ್ ಬರುತ್ತೆ ಇದಕ್ಕೆ. ಅಂಡ್ ನೆಕ್ಸ್ಟ್ ನೋಡಬಹುದು ಹಂಗೆ i10 ಇದೆ ಸರ್. ಇದು ಬಂದ್ಬಿಟ್ಟು ಹ್ಯುಂಡೈ i10 ಸ್ಪೋರ್ಟ್ಸ್ ವೇರಿಯಂಟ್, ಆಟೋಮೆಟಿಕ್ ಆಗಿ ಬರುತ್ತೆ ಸರ್. ಇದು ಸರ್, ಇದು ಬಂದ್ಬಿಟ್ಟು 2012 ಮಾಡೆಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು ಸರ್, ಇದು ಬಂದ್ಬಿಟ್ಟು 2012 ಮಾಡೆಲ್, ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿ ಬರುತ್ತೆ. ಗಾಡಿ ಬಂದ್ಬಿಟ್ಟು 70,000 ಡ್ರೈವನ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ನಾವು ಹೇಳ್ತಾ ಇರೋದು 2,95,000. ಫೈನಲ್ ಟು ಫೈನಲ್ 2,65,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀವಿ. 2,65,000. ನೆಕ್ಸ್ಟ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ವೇರಿಯಂಟ್ ಬರುತ್ತೆ. 1.6 ಲೀಟರ್ ಇಂಜಿನ್, ಪೆಟ್ರೋಲ್, ಮ್ಯಾನ್ಯಲ್ ಬರುತ್ತೆ ಸರ್. ಇದು ಗಾಡಿ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಇದಕ್ಕೆ ಕೋಟಿಂಗ್ ಪ್ರೈಸ್ ನಾವು ಹೇಳ್ತಾ ಇರೋದು 2,95,000 ಸರ್. ಫೈನಲ್ ಟು ಫೈನಲ್ 2,75,000 ಈ ಗಾಡಿ ನಾವು ಮುಗಿಸ್ಕೊಡ್ತೀವಿ ಸರ್. 2,75,000ಗೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ನಮ್ಮ ಮುಂದೆ ಒಂದು ನಿಸಾನ್ ಇದೆ ಸರ್. ಇದು ಯಾವ್ದು ಸರ್? ಸರ್, ಇದು ಬಂದ್ಬಿಟ್ಟು ನಿಸಾನ್ ಕಿಕ್ಸ್ XV ಪ್ಲಸ್ ವೇರಿಯಂಟ್ ಸರ್. ಇದು ಟಾಪ್ ಎಂಡ್ ಬರುತ್ತೆ. 2019 ಮಾಡೆಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 46,000 ಓಡಿದೆ ಸರ್. ಇದಕ್ಕೆ ಪೆಟ್ರೋಲ್ ಪ್ಲಸ್ LPG ಸರ್. ಇದು ಪೆಟ್ರೋಲ್ ಪ್ಲಸ್ LPG. ಹೌದು ಸರ್, ಪೆಟ್ರೋಲ್ ಪ್ಲಸ್ LPG ಬರುತ್ತೆ. ನಿಮ್ಗೆ ಆರಾಮಾಗಿ ಮೈಲೇಜ್ ಪೆಟ್ರೋಲ್ ಅಲ್ಲಿ ಓಡಿಸಿ, ಇಲ್ಲಾಂದ್ರೆ LPG ಅಲ್ಲಿ ಓಡಿಸಿ, ಆರಾಮಾಗಿ ನಿಮ್ಗೆ 18 ವರೆಗೂ ಎಲ್ಲೂ ಮಿಸ್ ಇಲ್ಲ ಸರ್ ಮೈಲೇಜ್. ಸೂಪರ್ ಸರ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಪ್ರೈಸಿಂಗ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 6,30,000 ಸರ್. ಫೈನಲ್ ಟು ಫೈನಲ್ 5,95,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. 19 ಮಾಡೆಲ್ ಸರ್. 5,95,000. ಅಂಡ್ ನೆಕ್ಸ್ಟ್ ನೋಡಬಹುದು ಇನ್ನೊಂದು ನಿಸಾನ್ ಟೆರಾನೋ ಇದೆ ಸರ್. ಇದು ಬಂದ್ಬಿಟ್ಟು ನಿಸಾನ್ ಟೆರಾನೋ XL ವೇರಿಯಂಟ್, ಡೀಸೆಲ್ ಮ್ಯಾನ್ಯಲ್ ಆಗಿ ಬರುತ್ತೆ ಸರ್. ಗಾಡಿ ಬಂದ್ಬಿಟ್ಟು 1,10,000 ಡ್ರನ್ ಆಗಿದೆ. ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್. ಹೌದು ಸರ್. ಸರ್, ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 6,95,000.
ಫೈನಲ್ ಟು ಫೈನಲ್ 6,25,000 ಗಾಡಿ ನಾವು ಮುಗಿಸ್ಕೊಡ್ತೀವಿ. 6,25,000 ಹೌದು ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಇನ್ನೊಂದು ಹೋಂಡಾ CR-V ಇದೆ 4x4. ಸರ್ ಇನ್ನೊಂದು ಹೋಂಡಾ CR-V ಸೇಮ್ ಮಾಡೆಲ್ ಸೇಮ್ ಫೀಚರು 2007 ಮಾಡಲ್, ಥರ್ಡ್ ಓನರು, ಗಾಡಿ ಬಂದ್ಬಿಟ್ಟು 92,000 ಡ್ರಿವನ್ ಆಗಿದೆ ಸರ್. ಓಕೆ ಸರ್ ಇದಕ್ಕೆ ನಾವು ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು 3,95,000. ಫೈನಲ್ ಟು ಫೈನಲ್ 3,25,000 ಗಾಡಿ ನಾನು ಕೊಡ್ತೀನಿ ಸರ್. 3,25,000 ಗಾಡಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ಗೆ ಇವತ್ತು ಹುಷಾರಿಲ್ಲ, ಆದರೂ ಡೀಟೇಲ್ಸ್ ಹೇಳಿದ್ದಾರೆ ನಮಗೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರು. ಆ್ಯಂಡ್ ಇನ್ನೆಲ್ಲಾದರೂ ವೀಡಿಯೋ ಮಾಡಬೇಕಂದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಿಮಗೋಸ್ಕರ ಬೇರೆ ಎಲ್ಲಾದರೂ ವೀಡಿಯೋ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you in the next video. Until then, it's Pavitran signing out. Bye bye. Peace out. Take care.